Hi students, myself Manjunath, lecturer in economics, the Golden Leaves PU College. Dear students, today we have discussing about the part A, economics, chapter number 5, measures of central tendency. ಅಂತಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ನಾವು ಈ ಒಂದು ಭಾಗ ಎ ಒಂದು ಅಧ್ಯಾಯ 5 ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತಂದ್ರೆ ಕೇಂದ್ರೀಯ ಪ್ರವೃತ್ತ ಮಾಪನಗಳು. ಡಿಯರ್ ಸ್ಟೂಡೆಂಟ್ಸ್, ಅಂತಂದ್ರೆ ನಿಮ್ಗೆ ಇಲ್ಲಿಂದ ಏನ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸ್ಟಾಟಿಸ್ಟಿಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಏನ್ ಪ್ರಾಬ್ಲಮ್ಸ್ ಬರುತ್ತೋ ಅದೇನಾಗುತ್ತೆ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ಈಗ ಸಪೋಸ್ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್, ಫಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಇಂಟ್ರೊಡಕ್ಷನ್ PTK ಅಂತಂದ್ರೆ ಇಲ್ಲಿ in the previous chapter you have read about the tabular and graphic ಅಂತಂದ್ರೆ ನಾವು ಇಂದಿನ ಅಧ್ಯಾಯದಲ್ಲಿ ಯಾವ್ದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ ಅಂತಂದ್ರೆ ಈ ಒಂದು ಕೋಷ್ಟಕ ಮತ್ತು ಏನು ಈ ಒಂದು ರೇಖಾಚಿತ್ರ ಬರುತ್ತೋ ಕೋಷ್ಟಕ ಮತ್ತು ರೇಖಾಚಿತ್ರದ ಮೂಲಕ ಒಂದು ದತ್ತಾಂಶಗಳ ನಿರೂಪಣೆ ಬಗ್ಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಡಿಸ್ಕಷನ್ ಮಾಡಿದೀವಿ. ಡಿಯರ್ ಸ್ಟೂಡೆಂಟ್ಸ್, ರೆಪ್ರೆಸೆಂಟೇಷನ್ ಆಫ್ ದ ಡೇಟಾ, ರೆಪ್ರೆಸೆಂಟೇಷನ್ ಆಫ್ ದ ಡೇಟಾ ಅಂತಂದ್ರೆ representation of the data in this chapter you will study the measures of central tendency, which is a numerical method to explain the data in brief. You can see express the summarizing a large set of data in day-to-day life like average marks obtained by students of a class in a test average. ಅಂತಂದ್ರೆ ಇಲ್ಲಿ representation of ಡೇಟಾ ಇದೆ ಅಲ್ವಾ, ರೆಪ್ರೆಸೆಂಟೇಷನ್ ಆಫ್ ಡೇಟಾ ಅಂತಂದ್ರೆ ಇಲ್ಲಿ ಯಾವ ರೀತಿ ದತ್ತಾಂಶಗಳ ನಿರೂಪಣೆ ಮಾಡ್ತೀವಿ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ದತ್ತಾಂಶಗಳನ್ನ ಯಾವ ರೀತಿ ಒಂದು ಗಾತ್ರ ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಅಂತಂದ್ರೆ ಯು ಕ್ಯಾನ್ ಸಿ ಎಕ್ಸಾಂಪಲ್ಸ್ ಆಫ್ ಸಮ್ಮರೈಸಿಂಗ್ ಆಫ್ ಲಾರ್ಜ್ ಸೆಟ್ ಆಫ್ ಡೇಟಾ ಇನ್ ಡೇ ಟು ಡೇ ಲೈಫ್. ಅಂತಂದ್ರೆ ಏನ್ ನಾವು ದಿನನಿತ್ಯ ಒಂದು ದಿನದಿಂದ ದಿನಕ್ಕೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಡೇಟಾ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. ದೊಡ್ಡ ಪ್ರಮಾಣದಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಯಾವ ರೀತಿ ಒಂದು ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಒಂದು ಮಾರ್ಕ್ಸ್ obtained ಬೈ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸಸ್ ಅಂತಂದ್ರೆ ಲೈಕ್ ಅವರೇಜ್ ಮಾರ್ಕ್ಸ್ obtained ಬೈ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸಸ್ ಇನ್ ಎ ಟೆಸ್ಟ್. ಅಂತಂದ್ರೆ ಈ ಒಂದು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಒಂದು ಏನ್ ಈ ಒಂದು ಕಿರು ಪರೀಕ್ಷೆ ನಡೆದಿರುತ್ತೋ ಆ ಕಿರು ಪರೀಕ್ಷೆಯ ಒಂದು ಅಂಕಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಂಕಗಣಿತೀಯ ಸರಾಸರಿಯಲ್ಲಿ ನಾವು ತಗೊಂತೀವಿ. ಅಂತಂದ್ರೆ ಅವರೇಜ್ ರೈನ್ಫಾಲ್ ಇನ್ ಅನ್ ಏರಿಯಾ, ಅವರೇಜ್ ಪ್ರೊಡಕ್ಷನ್ ಇನ್ ಎ ಫ್ಯಾಕ್ಟರಿ, ಅವರೇಜ್ ಇನ್ಕಮ್ ಆಫ್ ಪರ್ಸನ್ಸ್ ಲಿವಿಂಗ್ ಇನ್ ಎ ಲೊಕ್ಯಾಲಿಟಿ ಆರ್ ವರ್ಕಿಂಗ್ ಇನ್ ಎ ಫರ್ಮ್ ಎಕ್ಸೆಟ್ರಾ. ಅಂತಂದ್ರೆ ಅವರೇಜ್ ಇನ್ಕಮ್ ಆಫ್ ಪರ್ಸನ್ಸ್ ಅಂತಂದ್ರೆ ಜನರ ಒಂದು ಸರಾಸರಿ ಆದಾಯ, ಜನರ ಒಂದು ಏನಾಗಿರುತ್ತೆ ಅಂತಂದ್ರೆ ಸರಾಸರಿ ಆದಾಯ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ಯಾವುದೇ ಒಂದು ಉದ್ಯಮ ಸಂಸ್ಥೆಯ ಒಂದು ಏನ್ ಈ ಒಂದು ಲೊಕ್ಯಾಲಿಟಿ ಇದೆಯೋ ಅಂತಂದ್ರೆ ಅದ್ರ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಡಿಸ್ಕಷನ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬೈಜು ಈಸ್ ಎ ಫಾರ್ಮರ್. ಬೈಜು ಈಸ್ ಎ ಫಾರ್ಮರ್. ಬೈಜು ಏನಾಗಿರ್ತಾನೆ? ರೈತ ಆಗಿರ್ತಾನೆ. He grows food grains in ಅಂತಂದ್ರೆ he grows food grain in his land in a village called a Balapur in Buxar district of Bihar. ಅಂತಂದ್ರೆ ಇಲ್ಲಿ ಸಪೋಸ್ ಯಾವ್ದಾಗಿರುತ್ತೆ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಬೈಜು ಏನಾಗಿರ್ತಾರೆ? ಬೈಜು ಅಂತಂದ್ರೆ ಈಗ ಸಪೋಸ್ ಏನಾಗಿರ್ತಾರೆ ಅಂತಂದ್ರೆ ಬೈಜು ಒಬ್ಬ ರೈತ ಆಗಿರ್ತಾನೆ. ಬೈಜು ಒಬ್ಬ ರೈತ ಆದ್ರೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಅವನ್ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಅವನ ಒಂದು ಹಳ್ಳಿಯಲ್ಲಿದ್ದಂತಹ ಒಂದು ಲ್ಯಾಂಡ್ ಅಂದ್ರೆ ಭೂಮಿ ಏನಿರುತ್ತೋ ಭೂಮಿಯಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದು ಆಹಾರ ಪದಾರ್ಥಗಳನ್ನ ಅಥವಾ ಆಹಾರ ಧಾನ್ಯಗಳನ್ನ ಬೆಳಿತಾ ಇರ್ತಾನೆ. ಅಂತಂದ್ರೆ ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಅದು ಎಲ್ಲಿ ಬೈಜುನ ಎಕ್ಸಾಂಪಲ್ ನಾವು ತಗೊಂಡಿರೋದು ಎಲ್ಲಿ ಫಾರ್ಮರು? ಬಿಹಾರ ಒಂದು ರಾಜ್ಯದ ಬಕ್ಸರ್ ಡಿಸ್ಟ್ರಿಕ್ಟ್ ಏನಿದೆಯೋ ಬಕ್ಸರ್ ಡಿಸ್ಟ್ರಿಕ್ಟ್ ನ ಒಂದು ಬಾಲಾಪುರ್ ಎಂಬ ಗ್ರಾಮದಲ್ಲಿ ಬೈಜು ಎಂಬ ರೈತ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ಒಂದು ಆಹಾರ ಧಾನ್ಯಗಳನ್ನ ಬಳಕೆ ಮಾಡ್ತಾ ಇರ್ತಾನೆ. ಬೈಜು ಆಸ್ ಎ 1 acre ಆಫ್ ಲ್ಯಾಂಡ್. ಬೈಜುಗೆ ಎಷ್ಟು ಎಕರೆ ಜಮೀನ್ ಇರುತ್ತೆ? 1 ಎಕರೆ.
ವಿಲೇಜ್ ಕನ್ಸಿಸ್ಟ್ ಆಫ್ 50 ಸ್ಮಾಲ್ ಫಾರ್ಮರ್ಸ್. ಅಂದ್ರೆ 50 ಜನ ಚಿಕ್ಕ ರೈತರನ್ನ ಒಳಗೊಂಡಿರ್ತಾರೆ. ಆ ಒಂದು ಹಳ್ಳಿ ಎಷ್ಟು ಜನ ರೈತರನ್ನ ಒಳಗೊಂಡಿರುತ್ತೆ? 50 ಜನ ಚಿಕ್ಕ ರೈತರನ್ನ ಒಳಗೊಂಡಿರುತ್ತೆ. ಬೈಜೂಸ್ ಆಸ್ ಎ 1 ಎಕ್ರಾ ಆಫ್ ಲ್ಯಾಂಡ್. ಬೈಜುಗೆ ಎಷ್ಟಿದೆ ಜಮೀನ್ ಅನ್ನೋದು, ಲ್ಯಾಂಡ್ ಭೂಮಿ ಎಷ್ಟಿದೆ? 1 ಎಕರೆ ಇದೆ. ಅಂದ್ರೆ ಯು ಆರ್ ಇಂಟ್ರೆಸ್ಟೆಡ್ ಇನ್ ನೋನ್ ದ ಎಕನಾಮಿಕ್ ಕಂಡೀಷನ್ ಸ್ಮಾಲ್ ಫಾರ್ಮರ್ಸ್ ಆಫ್ ಬಾಲಾಪುರ್ ಅಂತಂದ್ರೆ ಈ ಒಂದು ಎಕನಾಮಿಕ್ಸ್ ಕಂಡೀಷನ್ಸ್ ಯಾವ್ದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಬಾಲಾಪುರ್ ಅಲ್ಲಿರುವಂತಹ ಒಂದು ಅತಿ ಚಿಕ್ಕ ರೈತರ ಬಗ್ಗೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸಪೋಸ್ you want to compare the economic condition of Baiju in Balapur village. For this you may have to evaluate the size of his land holding by comparing with the size of land holding of farmers of Balapur. ಅಂತಂದ್ರೆ ಈ ಒಂದು ಸಂಪೂರ್ಣವಾಗಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಭೂಮಿಯ ಒಂದು ಒಡೆತನ ಯಾರ ಅಧೀನದಲ್ಲಿರುತ್ತೆ? ಬಾಲಾಪುರದಲ್ಲಿ ರೈತರ ಅಧೀನದಲ್ಲಿರುತ್ತೆ. ಯು ವಾಂಟ್ ಟು ಕಂಪೇರ್ ದ ಎಕನಾಮಿಕ್ ಕಂಡೀಷನ್ ಆಫ್ ಬೈಜೂಸ್ ಇನ್ ಬಾಲಾಪುರ್ ವಿಲೇಜ್ ಅಂತಂದ್ರೆ ಈ ಒಂದು ಅಂದ್ರೆ ಯು ವಾಂಟ್ ಟು ಕಂಪೇರ್ ದ ಎಕನಾಮಿಕ್ ಕಂಡೀಷನ್ಸ್ ಬೈಜೂಸ್ ಇನ್ ಬಾಲಾಪುರ್ ವಿಲೇಜ್. ಫಾರ್ ದಿಸ್ ಯು ಮೇ ಹ್ಯಾವ್ ಇವ್ಯಾಲ್ಯುಯೇಟ್ ದ ಸೈಜ್ ಆಫ್ ಇಸ್ ಲ್ಯಾಂಡ್ ಹೋಲ್ಡಿಂಗ್ ಬೈ ಕಂಪೇರಿಂಗ್ ವಿತ್ ದ ಸೈಜ್ ಆಫ್ ಎ ಲ್ಯಾಂಡ್ ಹೋಲ್ಡಿಂಗ್ಸ್ ಆಫ್ ಅದರ್ ಫರ್ಮ್ಸ್ ಆಫ್ ಬಾಲಾಪುರ್. ಅಂತಂದ್ರೆ ಈ ಒಂದು ಬಾಲಾಪುರ್ ಇದೆಯೋ, ಬಾಲಾಪುರ್ ಅಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಸಂಪೂರ್ಣವಾದಂತಹ ಭೂಮಿಯ ಒಡೆತನ ಯಾರ ಕೈಯಲ್ಲಿರುತ್ತೆ? ಬೈಜೂಸ್ ಒಂದು ಅಧೀನದಲ್ಲಿರುತ್ತೆ. ಅದರಿಂದ ಈ ಒಂದು ಎಕನಾಮಿಕ್ ಕಂಡೀಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಸಂಪೂರ್ಣವಾದಂತಹ ಒಂದು ಭೂಮಿಯ ಒಡೆತನದ ಗಾತ್ರದ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಅಂತಂದ್ರೆ ಈಗ ಸಪೋಸ್ ಯು ಮೇ like to see if the land holded by Baijus is ಅಂತಂದ್ರೆ ಲ್ಯಾಂಡ್ ಏನಿದೆಯೋ ಈ ಒಂದು ಭೂಮಿ ಸ್ವಂತ ಒಂದು ಇದೇನಿದೆಯೋ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ 3 ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಎಷ್ಟು ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ? 3 ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. above average in ordinary sense see the arithmetic mean ಅಂತಂದ್ರೆ ಈ ಒಂದು ಆವರೇಜ್ ಅಂತಂದ್ರೆ ಈಗ ಒಂದು ದೈನಂದಿಕವಾದಂತಹ ಒಂದು ಸರಾಸರಿಯನ್ನ ಕಂಡುಹಿಡಿಯುವಂತಹ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅಂಕಗಣಿತ ಸರಾಸರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಅಂಕಗಣಿತ ಸರಾಸರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂತಂದ್ರೆ above average in ordinary sense see the arithmetic mean. Next we have discussing about the size of what of the farmer's whole. Above the size of what of the farmer's whole see the median. ಅಂತಂದ್ರೆ ಈ ಒಂದು ಏನ್ ಈ ಒಂದು ರೈತರಿದ್ದಾರೋ ರೈತರ ಒಂದು ಗಾತ್ರವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಡಿವೈಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಮಧ್ಯಾಂಕ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಮಧ್ಯಾಂಕ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ above what must the farmers own see the mode. ಅಂತಂದ್ರೆ ಇಲ್ಲಿ ಎಷ್ಟು ಜನ ಒಂದು ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ ತಮ್ಮ ಒಂದು ಲ್ಯಾಂಡ್ ಅನ್ನ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ? ಮೋಡ್ ಅಂತಂದ್ರೆ ಬಹುಲಕ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಯಾವ್ದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ? ಬಹುಲಕ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅಂತಂದ್ರೆ ಟುಡೇ ಅಂತಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಅರ್ಥಮೆಟಿಕ್ ಮೀನ್, ಮೀಡಿಯನ್, ಮೋಡ್. ಅರ್ಥ ಆಗ್ತಾ ಇದೆಯಾ? ಅರ್ಥಮೆಟಿಕ್ ಮೀನ್ ಮೀನ್ಸ್ ಅಂಕಗಣಿತ ಸರಾಸರಿ, ಮೀಡಿಯನ್ ಮೀನ್ಸ್ ಮಧ್ಯಾಂಕ, ನೆಕ್ಸ್ಟ್ ಮೋಡ್ ಮೀನ್ಸ್ ಅಂತಂದ್ರೆ ಬಹುಲಕ. ಅರ್ಥ ಆಗ್ತಾ ಇದೆಯಾ ಸ್ಟೂಡೆಂಟ್ಸ್? ಇಷ್ಟು ಕಾನ್ಸೆಪ್ಟ್ಸ್ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಅಂತಂದ್ರೆ ಇನ್ ದ ಆರ್ಡಿನರಿ ವ್ಯಾಲ್ಯುವೇಟ್ in order to evaluate Baiju's relative economic conditions, you will have to summarize the whole set of data of land holdings of the farmers of Balapur. This can be done by the use of central tendency, which summarize the data in a single value in such a way that this single value can represent the entire data. The measuring of central tendency is a way of summarizing the data in the form of a typical or representative value. ಅಂತಂದ್ರೆ in order to evaluate Baiju's relative economic conditions ಅಂತಂದ್ರೆ ಬೈಜೂಸ್ ನ ಒಂದು ರಿಲೇಟಿವ್ ಏನಿ ಸಂಬಂಧ ಏನಿದೆಯೋ ಆರ್ಥಿಕ ಸಂಬಂಧದ ಒಂದು ಸ್ಥಿತಿಗತಿ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಹಂತವಾಗಿ ಮೌಲ್ಯಮಾಪನ ಮಾಡ್ತೀವಿ. ಯಾವ ರೀತಿ ನಾವು ಮೌಲ್ಯಮಾಪನ ಮಾಡ್ತೀವಿ? ಹಂತವಾಗಿ ಮೌಲ್ಯಮಾಪನ ಮಾಡ್ತೀವಿ. You will have to summarize the whole set of data land holding of the farmers of Balapur. ಅಂತಂದ್ರೆ ಇಲ್ಲಿ ಸಪೋಸ್ ಹೋಲ್ ಸೆಟ್ ಆಫ್ ಅಂತಂದ್ರೆ
ಎಷ್ಟು ಜನ ಡೇಟಾ ಲ್ಯಾಂಡ್ ಓನರ್ಸ್ ಇದಾರೋ ಅಷ್ಟು ಜನ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಆಗಿ ಯಾವ ರೀತಿ ಒಂದು ಅಗ್ರಿಗೇಟ್ ಮಾಡ್ಕೊಳ್ತೀವಿ ಅಂತಂದ್ರೆ, ಈಗ ಸಪೋಸ್ ಯಾವುದೇ ರೀತಿಯಾದಂತಹ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯಾಲಾಪುರ್ ಅಲ್ಲಿ ಫಾರ್ಮರ್ಸ್ ಹೋಲ್ಡಿಂಗ್ ಅಲ್ಲಿ ಇತ್ತು, ಅವರ ಹಸ್ತಕ್ಷೇಪ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ತೀವಿ. ವಿಚ್ ಇಸ್ ಅಂತಂದ್ರೆ ದಿಸ್ ಕ್ಯಾನ್ ಬಿ ಡನ್ ಬೈ ದ ಯೂಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇವೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾವ ರೀತಿ ಅಂತಂದ್ರೆ ಕೇಂದ್ರೀಯ ಪ್ರವೃತ್ತ ಮಾಪನಗಳು ಏನ್ ಬರುತ್ತೋ, ಕೇಂದ್ರೀಯ ಪ್ರವೃತ್ತ ಮಾಪನಗಳ ಬಗ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ಕೊಳ್ತೀವಿ. ವಿಚ್ ಸಮ್ಮರೈಸ್ ದ ಡೇಟಾ ಇನ್ ಎ ಸಿಂಗಲ್ ವ್ಯಾಲ್ಯೂ ಇನ್ ಸಚ್ ಎ ವೇ ದಟ್ ದಿಸ್ ಸಿಂಗಲ್ ವ್ಯಾಲ್ಯೂ ಕ್ಯಾನ್ ರೆಪ್ರೆಸೆಂಟ್ ದ ಎಂಟೈರ್ ಡೇಟಾ. ಅಂತಂದ್ರೆ ಸಂಪೂರ್ಣವಾಗಿ ಒಂದೇ ಒಂದು ಮೌಲ್ಯ ಇರ್ಬೋದು, ಇಲ್ಲ ಅಂತಂದ್ರೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಸಚ್ ಎ ವೇ ದಟ್ ದಿಸ್ ಸಿಂಗಲ್ ವ್ಯಾಲ್ಯೂ ಕ್ಯಾನ್ ರೆಪ್ರೆಸೆಂಟ್ ದ ಎಂಟೈರ್ ಡೇಟಾ. ಯಾವುದೇ ಒಂದು ಅಂಕಿ ಸಂಖ್ಯೆ ಮೌಲ್ಯ ಇಡೀ ದತ್ತಾಂಶಗಳ ಮಾಹಿತಿ ಬಗ್ಗೆ ವಿವರಣೆಯನ್ನ ನೀಡ್ತಾ ಇರುತ್ತೆ. ದ ಮೆಜರಿಂಗ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಎ ವೇ ಆಫ್ ಸಮ್ಮರೈಸಿಂಗ್ ದ ಡೇಟಾ ಇನ್ ದ ಫ್ರಮ್ ಆಫ್ ದ ಟೈಪಿಕಲ್ ರೆಪ್ರೆಸೆಂಟೇಟಿವ್ ವ್ಯಾಲ್ಯೂ. ಅಂತಂದ್ರೆ ಏನ್ ಈ ಒಂದು ರೆಪ್ರೆಸೆಂಟೇಟಿವ್ ಪ್ರತಿ ಅಂತಂದ್ರೆ ಒಂದು ದತ್ತಾಂಶಗಳ ಗಾತ್ರವನ್ನ ಕಡಿಮೆ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ರೆಪ್ರೆಸೆಂಟ್ ಒಂದು ಮೌಲ್ಯ ಏನ್ ಬರುತ್ತೋ ಆ ಪ್ರತಿ ಮೌಲ್ಯದಿಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. ಅಂತಂದ್ರೆ ಯಾವ್ಯಾವ ಇದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ there are several statistical measures of central tendency or averages. The three most commonly used averages are ಅಂತಂದ್ರೆ there are several statistical measures of central tendency or averages. The three most commonly used averages are ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಅಲ್ವಾ, ಅಂತಂದ್ರೆ ಸಂಖ್ಯಾಶಾಸ್ತ್ರವನ್ನ ಮಾಪನಗಳು, ಸಂಖ್ಯಾಶಾಸ್ತ್ರದ ಒಂದು ಮಾಪನಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೇಂದ್ರೀಯ ಪ್ರವೃತ್ತ ಮಾಪನಗಳಲ್ಲಿ ಸಂಖ್ಯಾಶಾಸ್ತ್ರದ ಮಾಪನಗಳನ್ನ ಯಾವ್ಯಾವ ರೀತಿ ಒಂದು ಸರಾಸರಿ ಮೂಲಕ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಮೂರು ರೀತಿಯಲ್ಲಿ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ತೀವಿ. ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ? ಮೂರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಯಾವ್ಯಾವುದು? ಅರ್ಥಮೆಟಿಕ್ ಮೀನ್, ಅಂಕಗಣಿತ ಸರಾಸರಿ. ಸೆಕೆಂಡ್ ಒನ್ ಏನಾಗಿರುತ್ತೆ? ಮೀಡಿಯನ್ ಅಂತಂದ್ರೆ ಮಧ್ಯಾಂಕ. ಮೋಡ್ ಮೀನ್ಸ್ ಬಹುಲಕ. ಈ ಮೂರು ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವರೇಜ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಫಸ್ಟ್ ಒನ್ ಇಸ್ ಅರ್ಥಮೆಟಿಕ್ ಮೀನ್, ಅಂಕಗಣಿತ ಸರಾಸರಿ. ಡಿಯರ್ ಸ್ಟೂಡೆಂಟ್ಸ್, ಸಪೋಸ್ ದ ಮಂತ್ಲಿ ಇನ್ಕಮ್ ಇನ್ ಅಂತಂದ್ರೆ ಈಗ ಸಪೋಸ್ ದ ಮಂತ್ಲಿ ಇನ್ಕಮ್ ಇನ್ ರುಪೀಸ್ ಆಫ್ 6 ಫ್ಯಾಮಿಲೀಸ್ ಇಸ್ ಗಿವನ್ ಆಸ್ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, 6 ಕುಟುಂಬಗಳ ಒಂದು ತಿಂಗಳ ವೇತನ ಅಥವಾ ಮಾಸಿಕ ಒಂದು ವೇತನ ಎಷ್ಟೆಷ್ಟಾಗಿರುತ್ತೆ? 1600. ಎಷ್ಟೆಷ್ಟಾಗಿರುತ್ತೆ? 1600 ಪ್ಲಸ್ 1500 1400 1525 1625 1630 ಅಂತಂದ್ರೆ ಎಷ್ಟು ಫ್ಯಾಮಿಲೀಸ್ ಇದೆ? ಇಲ್ಲಿ 6 ಫ್ಯಾಮಿಲೀಸ್ ಇದೆ. ಫಸ್ಟ್ ಫ್ಯಾಮಿಲಿ ಎಷ್ಟು? 1600 ರೂಪಾಯಿ. ಎರಡನೇ ಫ್ಯಾಮಿಲಿ ಇದೆಷ್ಟು? 1500 ರೂಪಾಯಿ. ಮೂರನೇ ಫ್ಯಾಮಿಲಿ ಇದೆಷ್ಟು? 1400 ರೂಪಾಯಿ. ನಾಲ್ಕನೇ ಫ್ಯಾಮಿಲಿ ಇದೆಷ್ಟು? 1525. ಐದನೇ ಫ್ಯಾಮಿಲಿ ಇದೆಷ್ಟು? 1625. ಆರನೇ ಫ್ಯಾಮಿಲಿ ಇದೆಷ್ಟು? 1630. ಯಾವ ರೀತಿ ನಾವು ಅರ್ಥಮೆಟಿಕ್ ಮೀನ್ ಅಂಕಗಣಿತ ಸರಾಸರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ನೀವು ಇದೆಲ್ಲ ಬರ್ಕೊಳ್ಬೇಕು. ಡಿವೈಡೆಡ್ ಬೈ 6 ನಂಬರ್ ಆಫ್ ಇಲ್ಲಿ ಫ್ಯಾಮಿಲೀಸ್ ಎಷ್ಟಿದೆಯೋ ಅದರಿಂದ ನಾವು ಡಿವೈಡ್ ಮಾಡಿದ್ರೆ 1547 ಬರುತ್ತೆ. ಅವರೇಜ್ ಎಷ್ಟು ಬಂತು? 1547. ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಗೊತ್ತಾ? 1600 1500 plus 1400 plus 1525 plus 1625 plus 1630 ಇಷ್ಟ ಹಾಕೊಂಡು ಡಿವೈಡೆಡ್ ಬೈ 6 ಹಾಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 1547 ಬರುತ್ತೆ. ದಿಸ್ ಇಸ್ ದ ಅರ್ಥಮೆಟಿಕ್ ಮೀನ್. ದಿಸ್ ಇಸ್ ದ ಅರ್ಥಮೆಟಿಕ್ ಮೀನ್ ಅಂತಂದ್ರೆ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯುವಂತಹ ಒಂದು ವಿಧಾನ. ನೆಕ್ಸ್ಟ್ ಅಂತಂದ್ರೆ ದ ಮೀನ್ ಫ್ಯಾಮಿಲಿ ಇನ್ಕಮ್ obtained by the adding up the incomes and dividing by the number of families. It implies that average xn ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. Then the arithmetic mean is given by x1 plus x2 plus x3 plus number of x ಅಂತಂದ್ರೆ arithmetic mean is the most commonly used measures of central tendency. It is defined as the sum of the values of all observations divided by the number of observations and is usually denoted by the x. In generally, if there are n observations as x1, x2, then x3 and number of x.
in the right hand side. In the right hand side can be written as was xn sigma I equals to I. Here I is an index which takes successive values 1 2 ಅಂತಂದ್ರೆ ಇಲ್ಲಿ ಫ್ಯಾಮಿಲೀಸ್ ಅನ್ನ ನಾವು ಯಾವ ರೀತಿ ಒಂದು ಅರ್ಥಮೆಟಿಕ್ ಮೀನ್ ಅನ್ನ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವಾ. ಅದ್ರ ಜೊತೆಗೆ ಏನ್ ಮಾಡ್ತಿರ್ತೀವಿ ಅಂತಂದ್ರೆ 6 ಫ್ಯಾಮಿಲೀಸ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಇವನ್ ಇಟ್ ಇಂಪ್ಲೈಸ್ ದಟ್ ಹ್ಯಾಂಡ್ ದ ಹಾವರೇಜ್ ಎಕ್ಸ್ ಎನ್ ಅಂತ ನಾವು ಸರಾಸರಿಯನ್ನ ಕಂಡುಹಿಡಿಯೋದಕ್ಕೆ ಬಳಸ್ಕೊಳ್ತೀವಿ. ದೆನ್ ದ ಅರ್ಥಮೆಟಿಕ್ ಮೀನ್ ಇಸ್ ಗಿವನ್ ಬೈ x1 plus x2 plus x3. arithmetic mean is the most commonly used measures of central tendency ಅಂತಂದ್ರೆ ಅಂಕಗಣಿತ ಸರಾಸರಿಯಲ್ಲಿ ಈ ಒಂದು ಕೇಂದ್ರೀಯ ಅಂಕಗಣಿತ ಸರಾಸರಿಯನ್ನ ಕೇಂದ್ರೀಯ ಪ್ರವೃತ್ತ ಮಾಪನಗಳಲ್ಲಿ ಪ್ರಮುಖವಾಗಿ ಬಳಸ್ಕೊಳ್ತೀವಿ ಅಥವಾ ವಿಶೇಷವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಳಸ್ಕೊಳ್ತಾ ಇರ್ತೀವಿ. ಏನ್ ಫಾರ್ಮುಲಾ ಅಂತಂದ್ರೆ ಇವ ಎಕ್ಸ್ ಬಾರ್ ಈಕ್ವಲ್ಸ್ ಟು x1 plus x2 plus x3 plus number of x divided by n ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಏನಂತ ನಾವು ಇಂಡಿಕೇಟ್ ಮಾಡ್ತೀವಿ? n ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. x equals to n sigma where sigma x equals to sum of all observations and n equals to total number of observations. Next we have discussing about the how arithmetic mean ಅಂತಂದ್ರೆ how arithmetic mean is calculated. The collection of arithmetic mean can be studied under two broad categories ಅಂತಂದ್ರೆ ಇಲ್ಲಿ ಸಪೋಸ್ ಏನಾಗ್ತಾ ಇರುತ್ತೆ, ಅಂಕಗಣಿತ ಸರಾಸರಿಯನ್ನ ನಾವು ಪ್ರಮುಖವಾಗಿ ಎಷ್ಟು ಒಂದು ವಿಧಾನಗಳಾಗಿ ವರ್ಗೀಕರಣ ಮಾಡ್ತೀವಿ ಅಂತಂದ್ರೆ ಎರಡು ರೀತಿಯಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ವರ್ಗೀಕರಣ ಮಾಡ್ತೀವಿ. ಯಾವ್ಯಾವುದು ಅಂತಂದ್ರೆ ಅರ್ಥಮೆಟಿಕ್ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ, ಅರ್ಥಮೆಟಿಕ್ ಮೀನ್ ಫಾರ್ ಗ್ರೂಪ್ಡ್ ಡೇಟಾ ಅಂತಂದ್ರೆ ಅರ್ಥಮೆಟಿಕ್ ಮೀನ್ ಫಾರ್ ಅನ್ಗ್ರೂಪ್ಡ್ ಡೇಟಾ ಅಂತಂದ್ರೆ ಅವರ್ಗೀಕೃತ ದತ್ತಾಂಶಗಳಿದ್ದಾಗ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯುವ ವಿಧಾನ. ಅವರ್ಗೀಕೃತ ದತ್ತಾಂಶಗಳಿದ್ದಾಗ ಅಂಕಗಣಿತ ಸರಾಸರಿಯನ್ನ ಕಂಡುಹಿಡಿಯುವ ವಿಧಾನ ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ಏನಾಗಿರುತ್ತೆ ಅಂತಂದ್ರೆ ವರ್ಗೀಕೃತ ದತ್ತಾಂಶಗಳಿದ್ದಾಗ ಅಂಕಗಣಿತವನ್ನ ಕಂಡುಹಿಡಿಯುವಂತ ಒಂದು ವಿಧಾನ. ಇದೇನಾಗಿರುತ್ತೆ ಅಂತಂದ್ರೆ ಟೂ ಕ್ಯಾಟಗರೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂತಂದ್ರೆ ಇಲ್ಲಿ ಸಪೋಸ್ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಅರ್ಥಮೆಟಿಕ್ ಮೀನ್ ಫಾರ್ ಸೀರೀಸ್ ಆಫ್ ಅನ್ಗ್ರೂಪ್ಡ್ ಡೇಟಾ, ಡೈರೆಕ್ಟ್ ಮೆಥಡ್ ಅರ್ಥಮೆಟಿಕ್ ಮೀನ್ ಬೈ ಡೈರೆಕ್ಟ್ ಮೆಥಡ್ is the sum of all observations in the series divided by the total number of observations ಅಂತಂದ್ರೆ ಅರ್ಥಮೆಟಿಕ್ ಮೀನ್ ಈ ಒಂದು ಅವರ್ಗೀಕೃತ ದತ್ತಾಂಶಗಳಿದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನೇರ ವಿಧಾನ ಮೂಲಕ ಎಲ್ಲಾ ರೀತಿಯಾದಂತಹ ಒಂದು ಅಂಕಿ ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಬ್ಸರ್ವೇಷನ್ಸ್ ಮಾಡೋದ್ರ ಮೂಲಕ ನಾವು ಕಂಡಿಡ್ಕೊಳ್ತೀವಿ. ನೆಕ್ಸ್ಟ್ ವಿ ಹಾವ್ ಡಿಸ್ಕಸಿಂಗ್ ಅಬೌಟ್ ದ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತಂದ್ರೆ ಕಲ್ಪಿತ ಸರಾಸರಿ ವಿಧಾನ. ಏನಿದು ಕಲ್ಪಿತ ಸರಾಸರಿ ವಿಧಾನ, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತಂದ್ರೆ ಈಗ ಸಪೋಸ್ ಇದೆ ಅಲ್ವಾ, ಸಪೋಸ್ ಅಂತಂದ್ರೆ ಇಫ್ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಸ್ ಇನ್ ದ ಡೇಟಾ ಇಸ್ ಮೋರ್ ಅಂಡ್ ಫಿಗರ್ಸ್ ಆರ್ ಅಂದ್ರೆ ಈಗ ಸಪೋಸ್ ಇಫ್ ದ number of observations in the data is more and our figures are large, it is difficult to compute arithmetic mean by direct method. The computation can be made either by using assumed mean method in order to save time in calculating mean from a data set containing a large number of observations as well as large numerical figures. You can use assumed mean method here to assume to particular figure in the data as the arithmetic mean and the basis of logic and experience. ಅಂತಂದ್ರೆ ಈಗ ಸಪೋಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ನಾವ್ ಯಾವ ರೀತಿ ಅಂತಂದ್ರೆ ಲಾರ್ಜ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದ್ರೆ ಯಾವ ರೀತಿ ಒಂದು ಅಂಕಗಣಿತ ಸರಾಸರಿ ಇದ್ದಾಗ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ದತ್ತಾಂಶಗಳಿದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ. ದೆನ್ ಯು ಮೇ ಟೇಕ್ deviation of said assumed mean from the observation. You can then take the summation of this deviation and divide
it by the number of observations in the data ಅಂತಂದ್ರೆ then you may take deviation of set assumed mean from each of observation. You can then take the summation of these deviations of divide it by the number of observation in the data ಅಂತಂದ್ರೆ ನಾವೇನ್ ಕಲ್ಪಿತ ಸರಾಸರಿ ವಿಧಾನದಲ್ಲಿ ತಗೊಳ್ತೀವೋ ಕಲ್ಪಿತ ಸರಾಸರಿ ವಿಧಾನದಲ್ಲಿ ತಂದ್ಕೊಂಡಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ದತ್ತಾಂಶಗಳ ಏನ್ ಮೌಲ್ಯೀಕರಣ ಇರುತ್ತೋ ದತ್ತಾಂಶಗಳನ್ನ ಪ್ರತಿ ದತ್ತಾಂಶಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಂದ್ರೆ ಒಂದು ವೀಕ್ಷಣೆ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ. The actual arithmetic mean is estimated by taking the sum of the assumed mean and the ratio of sum of deviation of number of observations ಸಿಂಬೊಲಾಕಲಿ ಅಂತಂದ್ರೆ ಈಗ ಸಪೋಸ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಅಸ್ಯೂಮ್ಡ್ ಮೀನ್ ಕಲ್ಪಿತ ಸರಾಸರಿ ವಿಧಾನ ಇದೆ ಅಲ್ವಾ ಒಂದು ಅನುಪಾತ ರೇಷಿಯೋ ಆಫ್ ಸಮ್ ಆಫ್ ಡಿವಿಯೇಷನ್ ಆಫ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದ್ರೆ ಎಷ್ಟು ಸಂಖ್ಯೆಗಳನ್ನ ನಾವು ಅಬ್ಸರ್ವ್ ಮಾಡ್ತೀವೋ ಅಷ್ಟು ಸಂಖ್ಯೆಗಳ ಒಂದು ಅಬ್ಸರ್ವ್ ಮಾಡ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಡಿವಿಯೇಷನ್ ಅನ್ನ ತಗೊಳ್ತಾ ಇರ್ತೀವಿ. ನೆಕ್ಸ್ಟ್ ಅಂತಂದ್ರೆ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಂತಂದ್ರೆ ಈ ಒಂದು ಕಲ್ಪಿತ ಅಂತ ವಿಚಲನ ವಿಧಾನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂತ ವಿಚಲನ ವಿಧಾನ ಅಂತ ಹೇಳ್ಬಿಟ್ಟು ಇದು ಸಹ ಏನಾಗಿರುತ್ತೆ ಅಂತಂದ್ರೆ ಒಂದ್ ಮೆಥಡ್ ಆಫ್ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಇಸ್ ದ ಒನ್ ಮೆಥಡ್ ಆಫ್ ಅರ್ಥಮೆಟಿಕ್ ಮೀನ್ ಅಂತಂದ್ರೆ ಈಗ ಸಪೋಸ್ ಅಂದ್ರೆ the calculations of can be further simplification the calculation can be further simplified by dividing all the deviations taken from assumed mean by the common factor c. The objective is to avoid large numerical figures. Example, if d equals to x minus a, if d equals to x minus a is then find very large d ಅಂತಂದ್ರೆ ಈಗ ಸಪೋಸ್ ಅಂತ ವಿಚಲನ ವಿಧಾನ ಇದೆ ಅಲ್ವಾ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮೀನ್ಸ್ ಅಂತಂದ್ರೆ ಅಂತ ವಿಚಲನ ವಿಧಾನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. The calculations can be further simplified by dividing all the deviations taken from assumed mean by the common factor c. The objective is to avoid large numerical figures. Example, d equals to x minus a is then find very large d ಅಂತಂದ್ರೆ ಇಲ್ಲಿ ಒಂದು ಅಂತ ವಿಚಲನ ವಿಧಾನದಲ್ಲಿ ಏನ್ ನಾವು ಕಲ್ಪಿತ ಸರಾಸರಿ ವಿಧಾನ ಆಗಿರುತ್ತೋ ಕಲ್ಪಿತ ಸರಾಸರಿ ವಿಧಾನದಲ್ಲಿ ಕಾಮನ್ ಫ್ಯಾಕ್ಟರ್ ಅಂತ ಸಾಮಾನ್ಯವಾಗಿ ಬಳಸುವಂತಹ ಒಂದು ಘಟಕ ಯಾವ್ದಾಗಿರುತ್ತೆ ಅಂತಂದ್ರೆ ಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದನ್ನ ಯಾವ ರೀತಿ ಒಂದು ಇದರಿಂದ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ ಎಕ್ಸ್ ಮೈನಸ್ ಎ ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಎಕ್ಸ್ ಮೈನಸ್ ಎ ಅಂತ ಹೇಳ್ಬಿಟ್ಟು ನಾವು ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಫಸ್ಟ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಮೀಡಿಯನ್.